ಭಾಕ್ರಾನಂಗಲ್ ಅಣೆಕಟ್ಟು ಸಟ್ಲೇಜ್ ನದಿಯ ಮೇಲೆ ನಿರ್ಮಿತವಾಗಿದೆ. ಇದು ಉತ್ತರ ಭಾರತಕ್ಕೆ ನೀರಾವರಿ ಮತ್ತು ಜಲವಿದ್ಯುತ್ ಎರಡಕ್ಕೂ ಅತ್ಯಂತ ಪ್ರಮುಖವಾಗಿದೆ. ಹಿರಾಕುಡ್ ಅಣೆಕಟ್ಟು ಮಹಾನದಿ ನದಿಯ ಮೇಲೆ ನಿರ್ಮಿತವಾಗಿದೆ. ಇದು ಪ್ರವಾಹ ನಿಯಂತ್ರಣ ಮತ್ತು ನೀರಾವರಿಗಾಗಿ ಅತ್ಯಂತ ಪ್ರಮುಖವಾಗಿದೆ. ನಾಗಾರ್ಜುನ ಸಾಗರ ಅಣೆಕಟ್ಟು ಕೃಷ್ಣ ನದಿಯ ಮೇಲೆ ನಿರ್ಮಿತವಾಗಿದೆ. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಜಲಾಶಯಗಳಲ್ಲಿ ಒಂದಾಗಿದೆ. ಸರ್ದಾರ್ ಸರೋವರ ಅಣೆಕಟ್ಟು ನರ್ಮದಾ ನದಿಯ ಮೇಲೆ ನಿರ್ಮಿತವಾಗಿದೆ. ಇದು ಪಶ್ಚಿಮ ಭಾರತದ ಪ್ರಮುಖ ನೀರಾವರಿ ಮತ್ತು ವಿದ್ಯುತ್ ಯೋಜನೆಯಾಗಿದೆ. ತೆಹ್ರಿ ಅಣೆಕಟ್ಟು ಭಗೀರಥಿ ನದಿಯ ಮೇಲೆ ನಿರ್ಮಿತವಾಗಿದೆ. ಇದು ಭಾರತದಲ್ಲೇ ಅತ್ಯಂತ ಎತ್ತರದ ಅಣೆಕಟ್ಟುಗಳಲ್ಲಿ ಒಂದಾಗಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟು ಕಾವೇರಿ ನದಿಯ ಮೇಲೆ ನಿರ್ಮಿತವಾಗಿದೆ. ಇದು ಮೈಸೂರು ಪ್ರದೇಶದ ಪ್ರಮುಖ ನೀರಾವರಿ ಮತ್ತು ಜಲಸಂಗ್ರಹಣ ಯೋಜನೆಯಾಗಿದೆ. ತುಂಗಭದ್ರಾ ಅಣೆಕಟ್ಟು ತುಂಗಭದ್ರಾ ನದಿಯ ಮೇಲೆ ನಿರ್ಮಿತವಾಗಿದೆ. ಇದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಪ್ರಮುಖ ನೀರಾವರಿ ಯೋಜನೆಯಾಗಿದೆ. ಕಾವೇರಿ ನದಿಯ ಮೇಲೆ ನಿರ್ಮಿಸಲಾದ ಇನ್ನೊಂದು ಪ್ರಮುಖ ಅಣೆಕಟ್ಟಿನ ಹೆಸರೇನು? ನಿಮ್ಮ ಉತ್ತರವನ್ನ ಕಾಮೆಂಟ್ನಲ್ಲಿ ತಿಳಿಸಿ.